ಪಾನಿಪುರಿ, ಬೇಲ್ಪುರಿ, ಮಸಾಲ ಪುರಿಗೆ ಅಂತ ಒಂದು ಒಳ್ಳೆ ಸ್ಪಾಟ್ ಕಂಡು ಹಿಡಿದೀನಿ. ನಾನು ನಿಮ್ಮ ರಾಜಚರಿತ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ವಿಘ್ನೇಶ್ವರ ನಗರದಲ್ಲಿ ಲೊಕೇಟ್ ಆಗಿರುವಂತ ಒಂದು ಪಾನಿಪುರಿ ಅಂಗಡಿಲಿದ್ದೀನಿ. ವಿಘ್ನೇಶ್ವರ ನಗರ ಸುಂಕುತ್ಕಟ್ಟೆ ಒಳಗಡೆ ಬರುತ್ತೆ. ಅಲ್ಲಿ ಮೇನ್ ವಿಘ್ನೇಶ್ವರ ನಗರ ಬಸ್ ಸ್ಟಾಪ್ ಇಳಿತಿದಂಗೆ ಇಲ್ಲಿ ಪಾನಿಪುರಿ ಅಂಗಡಿ ಸಿಗುತ್ತೆ. ಈ ಪಾನಿಪುರಿ ಅಂಗಡಿಲಿ ಏನೇನು ವಿಶೇಷತೆ ಇದೆ, ಏನೇನು ಸಿಗುತ್ತೆ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ. ಸ್ವಾಗತ, ಸುಸ್ವಾಗತ. ಹಾಯ್ ಮೇಡಮ್, ನಮಸ್ತೆ. ಪಾನಿಪುರಿ ತಿಂತಾ ಇದೀರಲ್ಲ, ಎಷ್ಟು ವರ್ಷದಿಂದ ತಿಂತಾ ಇದೀರಿ ಮೇಡಮ್? ಇಲ್ಲಿ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಸರ್ ನೀವು? ಓಹೋ, ತುಂಬಾ ಚೆನ್ನಾಗಿದೆ. ಅದೇನಮ್ಮ? 4 ವರ್ಷದಿಂದ ಫ್ಯಾಮಿಲಿ ಎಲ್ಲ ಇಲ್ಲೇ ಪಾನಿಪುರಿ ಯಾಕಿದೆ ಟೇಸ್ಟ್ ಏನಿಲ್ಲ ಅವ್ರ ನಮ್ಮ ಪರಿಚಯ. ಇವತ್ತು ನಾನು ಅಲ್ಲೇ ಬಂದಿರೋದು. ಇವತ್ತು ಬರ್ತಾರೆ ಮಕ್ಕಳೆಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲೇ ತಿಂತಾ ಇದೀರಾ? 4-5 ವರ್ಷದಿಂದ ಇಲ್ಲೇ. ಸೊ ಇದು ಲೊಕೇಟ್ ಆಗಿರೋದು ವಿಘ್ನೇಶ್ವರ ಬಸ್ ಸ್ಟಾಪ್ ಅಲ್ಲಿ ಇರುವಂತ ರಾಮೋ ಮೆಡಿಕಲ್ಸ್ ಅಂಗಡಿ ಪಕ್ಕದಲ್ಲಿ ಇರುವಂತ ಪಾನಿಪುರಿ. ಸರ್ ನಮಸ್ತೆ. ಈ ಅಂಗಡಿ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 20 ವರ್ಷ ಆಯ್ತಾನ. 20 ವರ್ಷದಿಂದ ಇದೇ ಜಾಗ ಮಾಡ್ತಾ ಇದ್ದೀರಾ? ಇದೇ ಜಾಗ ಇದೇ ಅಂಗಡಿ ಮಾಡ್ತಾ ಇದ್ದೀರಾ. ಸ್ಪೆಷಲ್ ಏನಣ್ಣ, ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇರುತ್ತೆ? ಮಸಾಲ ಪುರಿ ಭಾರಿ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ಅಂದ್ರೆ ಶುರುವಾದಾಗಿಂದ ಮಸಾಲ ಪುರಿ ಭಾರಿ ಡಿಮ್ಯಾಂಡ್ ಅಲ್ಲಿ ಜಾಸ್ತಿ ಮಾಡುತ್ತೆ. ಮಸಾಲ ಪುರಿ ಜಾಸ್ತಿ ಆಗುತ್ತೆ. ಸೀಸನ್ ಅಣ್ಣ, ನಿಮ್ಗೆ ಯಾವ ಸೀಸನ್ ಅಲ್ಲಿ ಜಾಸ್ತಿ ರೇಟ್ ಆಗುತ್ತೆ, ಜಾಸ್ತಿ ಸೇಲ್ ಆಗುತ್ತೆ? ಸೋಮವಾರ, ಮಂಗಳವಾರ ಆ ತರ ಈ ತರ ಡೇಟ್ ಈ ಡೇಟ್ ಅಂತ ಎಲ್ಲ ರೇಟ್ ಬರ್ತಾರೆ. ಭಾನುವಾರ ಕೂಡ ಬರ್ತಾರೆ. ಹೌದು, ರೆಗ್ಯುಲರ್ ಆಗಿ ಎಲ್ಲಾ ದಿನಾನು ಬರ್ತಾರೆ. ಎಲ್ಲ ಕಸ್ಟಮರ್ ಡೈಲಿ ಬರೋದು. ಹಂಗಾಗಿ ಆ ದಿನ ಈ ದಿನ ಅಂತ ಏನಿಲ್ಲ, ಎಲ್ಲಾ ದಿನಾನು ಬರ್ತಾರೆ. ನಮಸ್ತೆ ಬಾಯ್. ಏನ್ ಮಸಾಲ ಪುರಿ ತಿಂತ ಇದೀರಾ? ಚೆನ್ನಾಗಿದೆ ಬಾಯ್ ಟೇಸ್ಟ್? ಸಕ್ಕತ್ತಾಗಿದೆ. ಎಲ್ಲ ಐಟಮ್ ಹಾ ಯಾವಾಗ ಹಾ ಬೇರೆ ತಗೊಂಡ್ರೆ ಇಲ್ಲೇ ಬರುತ್ತೆ. ಹಾ ಸರಿ ವಿಸಿಟ್ ಮಾಡ್ರಿ. ಹಾ ಪ್ಲೇಟ್ ಇಲ್ಲಿ ಅಡಿಕೆ ಪ್ಲೇಟ್ ಆಗಿ ಫೇಮಸ್. ಹಾ ಹಾ ಎಲ್ಲ ಹೆಲ್ದಿಯಾಗಿ ಮಾಡ್ತಾರೆ. ಚೆನ್ನಾಗಿರುತ್ತೆ ಎಲ್ಲ ಸ್ವೀಟ್. ಸರಿ, ಈಗ ಬಾತ್. ಸರ್, ಕಸ್ಟಮರ್ ಹೇಳಿದ್ರು ಅಡಿಕೆ ಪ್ಲೇಟ್ ಸಪ್ಲೈ ಮಾಡ್ತೀರಾ ಅಂತ, ಅದು ಏನ್ ವಿಶೇಷ ಸರ್ ನಿಮ್ಮ ಹತ್ರ? ಫುಲ್ ಹೈಜೀನ್ ಆಗಿರುತ್ತೆ. ನ್ಯಾಚುರಲ್ ಪ್ಲೇಟು. ಎಲ್ಲ ಈಗೆಲ್ಲ ಕೆಮಿಕಲ್ ಯೂಸ್ ಮಾಡೋದು ನ್ಯಾಚುರಲ್ ಆಗಿರುತ್ತೆ. ಫುಡ್ ನ್ಯಾಚುರಲ್ ಆಗಿರುತ್ತೆ. ಹಂಗಾಗಿ ಕೊಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಡೈಲಿ ನಮ್ಗೆ ಬರೋ ಕಸ್ಟಮರ್ ಇರೋದ್ರಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಮ್ಗೂ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಅದ್ರಲ್ಲಿ ಕೊಡ್ತಾ ಇದೀವಿ ಅಡಿಕೆ ಪ್ಲೇಟ್ ಅಲ್ಲಿ. ಹೈಜಿನಿಕ್ ಇರೋಗೋಸ್ಕರ ಮಾಡ್ತಾ ಇದ್ದೀರಾ? ಸೂಪರ್ ಸೂಪರ್. ಸರ್, ಇಲ್ಲಿ ಪ್ರೈಸಸ್ ಎಲ್ಲ ಹೆಂಗಿದೆ ಸರ್? ಪಾನಿಪುರಿ, ಮಸಾಲ ಪುರಿ ಇರೋದಲ್ಲ ಯಾವ ತರ ತಗೊಳ್ಳಿ 40 ರೂಪಾಯಿ ಸರ್. ಜಸ್ಟ್ 40 ರೂಪಾಯಿ ಅಷ್ಟೇ. ಪಾನಿಪುರಿ, ಮಸಾಲ ಪುರಿ ಯಾವ ತಗೊಂಡ್ರೆ 40 ರೂಪಾಯಿ ಅಷ್ಟೇ.
ಬಾಯ್ ನೀವ್ ಎಷ್ಟು ವರ್ಷದಿಂದ ತಿಂತ ಪಾನಿಪುರಿ ಇಲ್ಲಿ? 3-4 ವರ್ಷದಿಂದ ತಿಂತ ಇಲ್ಲೇ ರೆಗ್ಯುಲರ್ ಆಗಿ. ರುಚಿ ಇರುತ್ತಾ, ಚೆನ್ನಾಗಿರುತ್ತಾ? ಆಕ್ಚುಲಿ ಸೂಪರ್ ಆಗಿ, ಅದಕ್ಕೋಸ್ಕರ 3-4 ವರ್ಷದಿಂದ ತಿಂತ ಇದೆ. ಗೌಡ್ರು ಪಾನಿಪುರಿ ಅಂತಾನೆ ಫೇಮಸ್. ನಾಟಕ ಪಡ್ತಾರ ಇಡೀ ವಿಘ್ನೇಶ್ವರ ನಗರಕ್ಕೆ ಗೌಡ್ರು ಪಾನಿಪುರಿ ಅಂದ್ರೆ ಫೇಮಸ್. ಮತ್ತೆ ವಿಘ್ನೇಶ್ವರ ಸರ್ಕಲ್ ಗೌಡ್ರು ಪಾನಿಪುರಿ ಅಂದ್ರೆ ಯಾರ ಕರ್ಕೊಂಡ್ ಬಿಟ್ಟೈತಾರೆ ಇಲ್ಲಿ ಅಡ್ರೆಸ್ ನ? ಸರಿ ಸರಿ ಬಾಯ್, ನಮ್ ಫಸ್ಟ್ ನಮ್ಮ ವ್ಯೂವರ್ಸ್ ಗೆಲ್ಲ ಗೊತ್ತಾಗುತ್ತೆ. ಸುಂಕುತ್ಕಟ್ಟಲ್ಲಿ ಇದ್ದ ಎಲ್ಗೊಂಡು ಕರ್ಕೊಂಡು ಬಿಟ್ಟೈತಾರೆ, ಅದೇ ಅಲ್ಲಿಂದ ಬೇಕಾದ್ರೆ ಬಂದ್ ಬಿಟ್ಟೈತಾರೆ. ಸೊ ಫೈನಲಿ ಪಾನಿಪುರಿ ಅಂಗಡಿನ ನೀವು ನೋಡಿದ್ದೀರಾ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬನ್ನಿ, ಫ್ಯಾಮಿಲಿ ಸಮೇತ ಬಂದು ತಿಂದು ಪಾರ್ಸಲ್ ಕೊಡ್ಸಿ.